ಹೆಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕೋಟ್ರೇಟ್ ಚಾನಲ್. ಸೊ ನಾನು ಇವತ್ತು ವಿಡಿಯೋ ಎಡಿಟಿಂಗ್ ಯಾವ ಆ್ಯಪ್ ಯೂಸ್ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಸೊ ನಾನು ಮಾಡೋದು ಇನ್ಶಾರ್ಟ್, ತುಂಬ ಈಸಿಯಾಗಿ ತುಂಬ ಆಪ್ಷನ್ಸ್ ಕೂಡ ಇದೆ. ಸೊ ಹಾಗೆ ಯೂಟ್ಯೂಬ್ ತಮ್ಮನೇಲಿ ನಾನು ಯಾವ ಆ್ಯಪಲ್ಲಿ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಪೂರ್ತಿ ಈ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೀವು ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈಗ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ, ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಹೇಳ್ಕೊಡ್ತೀನಿ, ನೋಡೋಣ. ಸೊ ಬನ್ನಿ, ಈಗ ಕ್ಯಾನ್ವಾ ಆ್ಯಪಲ್ಲಿ ನಾನು ಫಸ್ಟ್ ತಮ್ನೈಲ್ ಯಾವ ಥರ ಮಾಡೋದು ಅಂತ ನೋಡೋಣ. ಸೊ ನಾನಿಲ್ಲಿ ಸಿಂಪಲ್, ನಾನು ಜಾಸ್ತಿ ಏನು ಡಿಸೈನ್ಸ್ ಎಲ್ಲ ಇದು ಮಾಡಲ್ಲ ತಮ್ನೈಲ್ ಯೂಟ್ಯೂಬ್ಗೆ, ಎಸ್ಪೆಷಲಿ ಕುಕ್ಕಿಂಗ್ ವೀಡಿಯೋಸ್ಗೆ. ಸಿಂಪಲ್ಲಾಗಿ ನಾನು ಬೇಗನೆ ಮಾಡುವಂಥದ್ದು ನಾನು ನೋಡ್ಕೋತೀನಿ. ಸೊ ಇಲ್ಲಿ ನನಗೆ ಈಗ ಒಂದು ಕುಕ್ಕಿಂಗ್ ಮಾಡಿದಾಗ ಸೊ ಅದಕ್ಕೆ ಬೇಕಾಗಿರೋಂಥ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು, ನಾನು ನೋಡ್ಕೋತೀನಿ. ಸೊ ಸಿಂಪಲ್ ಹಾಗೆ ಈಸಿ ಇರಬೇಕು. ಸೊ ಈಗ ನೋಡ್ತಿದ್ದೀರ, ನಾನು ಇಲ್ಲೊಂದು ಡಿಸೈನ್ ಸೆಲೆಕ್ಟ್ ಮಾಡಿದ್ದೀನಿ ಆ್ಯಂಡ್ ಇದರಲ್ಲಿ ಆಲ್ರೆಡಿ ಲೆಟರ್ಸ್ ಎಲ್ಲ ಇರುತ್ತೆ. ಸೊ ನಾವು ಅದನ್ನ ಚೇಂಜಸ್ ಮಾಡ್ಕೋಬೋದು. ಇಲ್ಲಿ ಫಸ್ಟ್ ನೋಡ್ಬೋದು, ಇಲ್ಲಿ ನಾನಿಲ್ಲಿ ಗ್ಯಾಲರಿಗೆ ಬಂದಿದ್ದೀನಿ. ಕೆಳಗಡೆ ನೀವು ನೋಡ್ತಾ ಇರಿ ಯಾವುದೆಲ್ಲ ಚೇಂಜಸ್ ಮಾಡ್ತೀನಿ. ಆ್ಯಂಡ್ ಆ ಫೋಟೋನ ಕ್ಲಿಕ್ ಮಾಡಿ ಇಲ್ಲಿ ರೀಪ್ಲೇಸ್ ಅಂತ ಆಪ್ಷನ್ ಇದೆ. ಸೊ ರೀಪ್ಲೇಸ್ ಅಂತ ಕೊಟ್ಟಾಗ ನಿಮಗೆ ಗ್ಯಾಲರಿ ಶೋ ಆಗುತ್ತೆ. ಸೊ ಗ್ಯಾಲರಿಯಿಂದ ನೀವು ಯಾವ ಕುಕ್ಕಿಂಗ್ ತಮ್ನೇಲ್ ಹಾಕಬೇಕು ಅದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ನೀವು ನೋಡಿರ್ಬೋದು, ಸಣ್ಣದು ಮಾಡ್ಬೋದು, ಡಿಸೈನ್ ದೊಡ್ಡದು ಮಾಡ್ಕೋಬೋದು. ಸೊ ಈಗ ನಾನು ಈ ತಮ್ನೈಲ್ಗೆ ಕುಕ್ಕಿಂಗ್ ನೇಮ್ ಹಾಕಬೇಕು, ಈ ರೆಸಿಪಿದು ನೇಮ್. ಸೊ ಅದನ್ನು ಕೂಡ ನಾನು ಚೇಂಜ್ ಮಾಡ್ಕೋತೀನಿ. ಆ್ಯಂಡ್ ನಾ ಇಲ್ಲಿ ನೀವು ಲೆಟರ್ಸ್ ಆಪ್ಷನ್ಸ್ ಕೂಡ ಇದೆ, ನಿಮಗೆ ಇಲ್ಲಿ ಶೋ ಆಗ್ತಿದೆ. ಬೋಲ್ಡಲ್ಲಿ ಮಾಡ್ಕೋಬೋದು, ಇಟಾಲಿಕ್, ಅಂಡರ್ಲೈನ್. ಸೊ ತುಂಬ ಆಪ್ಷನ್ಸ್ ಇದೆ ಆ್ಯಂಡ್ ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂತಹ ಆ್ಯಪ್ ಇದು. ಸೊ ಕ್ಯಾನ್ವಾ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ್ಯಂಡ್ ನನಗೆ ಇದು ಎಲ್ಲ ಆಪ್ಷನ್ಸ್ ಇದೆ ಇದರಲ್ಲಿ. ಕೆಲವೊಬ್ಬರಿಗೆ ಪ್ರೋ ಅಂತ ಆಪ್ಷನ್ ಇರುತ್ತೆ, ಸೊ ಅದಕ್ಕೆ ನಾವು ಪೇ ಮಾಡಬೇಕಾಗುತ್ತೆ ಕೆಲವೊಂದು ಡಿಸೈನ್ಗೆ. ಸೊ ಫ್ರೀ ಆಗಿರೋದನ್ನ ಯೂಸ್ ಮಾಡಿ ಮಾಡ್ಕೋಬೋದು. ಆ್ಯಂಡ್ ಈಗ ನಾನು ಇಲ್ಲಿ ಎಲಿಮೆಂಟ್ಸ್ ಇದೆ. ಸೊ ನನಗೆ ಎಲಿಮೆಂಟ್ಸ್ ಅಂದರೆ ನನಗೆ ಈಗ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಹಾಕಬೇಕು. ಸೊ ಹಾಗೆ ಯೂಟ್ಯೂಬ್ದು ಸಿಂಬಲ್ನ ಎಲಿಮೆಂಟಲ್ಲಿ ಹೋಗಿ ಅಲ್ಲಿ ಯೂಟ್ಯೂಬ್ ಅಂತ ಟೈಪ್ ಮಾಡಿದರೆ ನಮಗೆ ಸಿಗುತ್ತೆ. ಆ್ಯಂಡ್ ಲೆಟರ್, ಈಗ ನಾನು ಕೂರ್ ಟ್ರೀಟ್ಸ್ ಅಂತ ನನ್ನ ಚಾನಲ್ ನೇಮ್ನ ನಾನು ಮೆನ್ಷನ್ ಮಾಡಬೇಕು. ಹಾಗಾಗಿ ಅದನ್ನ ಬರೆದು ಟೈಪ್ ಮಾಡಿ ಅದು ಮಾಡ್ತಿದ್ದೀನಿ. ಆ್ಯಂಡ್ ಫಾಂಟ್ ಸೈಜ್ ನೋಡ್ತಿರ್ಬೋದು, ಫಾಂಟ್ ಸೈಜ್, ಟೆಕ್ಸ್ಟೈಲ್. ಸೊ ಇಲ್ಲಿ ಸುಮಾರು ಆಪ್ಷನ್ಸ್ ಇದೆ. ನಿಮಗೆ ಅಲೈನ್ಮೆಂಟ್ಸ್ ಇದೆ, ಮಿಡ್ಲ್ ಎಲಿಮೆಂಟ್, ಸೈಡ್, ಲೆಫ್ಟ್, ರೈಟ್ ಎಲ್ಲ ಇದೆ. ಸೊ ಇದನ್ನೆಲ್ಲ ಇದು ಮಾಡ್ಕೊ. ಆ್ಯಂಡ್ ಕನ್ನಡ ಟೈಪಿಂಗ್ ಕೂಡ ನಾನಿಲ್ಲಿ ಜಾಸ್ತಿಯಾಗಿ ಗೂಗಲ್ ಕನ್ನಡ ಟೈಪಿಂಗ್ ಇದು ಮಾಡಿ ಅದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೋತೀನಿ. ಸೊ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಆ್ಯಂಡ್ ನನಗೆ ಇನ್ನೂ ಇಮೇಜಸ್ ಏನಾದರೂ ಹಾಕಬೇಕು ರಿಲೇಟೆಡ್ ರೆಸಿಪಿ. ಸೊ ಇದು ನನ್ನ ಈಗ ಸಾಬುದಾನ್ ಪೋಹಾ ಟಿಕ್ಕಿ ಅಂತ ನಾನು ನೇಮ್ ಕೊಟ್ಟಿದ್ದೀನಿ. ಸೊ ಸಾಬುದಾನ್ ಅಥವಾ ಪೋಹಾ ಅವಲಕ್ಕಿದ್ದು ನನಗೆ ಇಮೇಜಸ್ ಬೇಕು ಅಂದ್ರೂ ನಾವಿಲ್ಲಿ ಆ್ಯಡ್ ಮಾಡ್ಕೋಬೋದು. ಸೇಮ್ ಎಲಿಮೆಂಟ್ಸ್ಗೆ ಹೋಗಿಬಿಟ್ಟು ಹಾಗೆ ಇದು ಮಾಡ್ಕೋಬೋದು. ನೋಡ್ತಿದ್ದೀರ ನಾನು ಫಾಂಟ್ ಸೈಜ್ ಎಲ್ಲ ಡಿಫ್ರೆನ್ಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ನಿಮ್ಗೆ ಯಾವ ಥರ ಸ್ಟೈಲ್ ಇನ್ನೂ ಇದೆ, ಸೊ ಕೂತ್ಕೊಂಡು ಆ್ಯಪ್ನ ಆದಷ್ಟು ರಿವ್ಯೂ ಮಾಡಿ. ನಿಮಗೆ ಇನ್ನೂ ಒಳ್ಳೆ ಐಡಿಯಾಸ್, ಆಪ್ಷನ್ಸ್ ಎಲ್ಲ ಸಿಗುತ್ತೆ. ಓಕೆ, ನಾನೀಗ ಎಲಿಮೆಂಟ್ಸಲ್ಲಿ ಹೋಗಿಬಿಟ್ಟು ನನಗೆ ಸಬ್ಸ್ಕ್ರೈಬ್, ಸೊ ಅದನ್ನೂ ಕೂಡ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಅದನ್ನ ಇಲ್ಲಿ ಕೆಳಗಡೆ ನಾನು ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಡಾಲ್ದು ಇಮೇಜಸ್ ಇದೆ, ಅದನ್ನ ಬೇಕಾದರೂ ನೀವು ತೆಗಿಬೋದು. ಅದನ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಆಪ್ಷನ್ನ ಡಿಲೀಟ್ ಕೊಡ್ಕೋಬೋದು. ಸೊ ಇಲ್ಲಿ ಎಲಿಮೆಂಟಲ್ಲಿ ಪೋಹಾ ಅಂತ ಟೈಪ್ ಮಾಡಿ, ಪೋಹಾ ಅಂದರೆ ಅವಲಕ್ಕಿ. ಸೊ ಅದರ ಇಮೇಜಸ್ ನಾನು ಅದರ ರಿಲೇಟೆಡ್ ಇಮೇಜಸ್ನ ಸರ್ಚ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿದ್ದೀರ ನನಗೆ ಈ ಇಮೇಜ್ ನಾನೀಗ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಈಗ ಇದರ ಬ್ಯಾಕ್ಗ್ರೌಂಡ್ ನನಗೆ ಬೇಡ. ಸೊ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಏನಿದೆ ಅದು ಬೇಡ. ಸೊ ಇಲ್ಲಿ ಆಪ್ಷನ್ ಇತ್ತು BG ಬ್ಯಾಕ್ಗ್ರೌಂಡ್. ಸೊ ಅದನ್ನ ಕ್ಲಿಕ್ ಮಾಡಿದರೆ ಬ್ಯಾಕ್ಗ್ರೌಂಡ್ ರಿಮೂವ್ ಆಗ್ತಾಯಿದೆ. ಸೊ ನೋಡ್ತಿರ್ಬೋದು, ಸ್ವಲ್ಪ ಒಂದು 2 ಸೆಕೆಂಡ್ಸ್ ಟೈಮ್ ತೊಗೊಳುತ್ತೆ. ಸೊ ಇಲ್ಲಿ ನೋಡಿದರೆ ಬ್ಯಾಕ್ಗ್ರೌಂಡ್ ಕೂಡ ಡಿಲೀಟ್ ಆಗಿದೆ. ಸೊ ಬ್ಯಾಕ್ಗ್ರೌಂಡ್ ಡಿಲೀಟ್ ಆದಮೇಲೆ ಬರೀ ಅಷ್ಟು ಮಾತ್ರ ಫೋಟೋ ಇಮೇಜ್ ಶೋ ಆಗ್ತಾಯಿದೆ. ಸೊ ಅದನ್ನ ನಾನು ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡ್ಕೊತಾ ಸೆಟ್ ಮಾಡ್ಕೋತೀನಿ. ಸೊ ನಾನು ಎಲ್ಲ ತಮ್ನೈಲು ನನ್ನ ಯೂಟ್ಯೂಬಲ್ಲಿರೋ ಎಲ್ಲ ತಮ್ನೈಲು ನಾನು ಕ್ಯಾನ್ವಾ ಆ್ಯಪಲ್ಲೇ ಮಾಡ್ಕೊಂಡಿರೋದು. ಸೊ ತುಂಬ ನನಗೆ ತುಂಬ ಈಸಿ ಅಂತ ಅನಿಸುತ್ತೆ. ಹಾಗಾಗಿ ನಾನು ಇದನ್ನೇ ಫಸ್ಟಿಂದಲೂ ನಾನು ಇದನ್ನ ಮಾಡ್ಕೋತಾ ಬಂದಿದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ, ತುಂಬ ಜನರು ಕ್ಯಾನ್ವಾದಲ್ಲೇ ಮಾಡ್ತಿದ್ದೀರಾ. ಆ್ಯಂಡ್ ಯಾರೆಲ್ಲ ಮಾಡಿಲ್ಲ, ಸೊ ಸ್ಟಾರ್ಟ್ ಮಾಡಿ, ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು. ಆ್ಯಂಡ್ ತಮ್ನೇನಲ್ಲಿ ತುಂಬ ಡಿಸೈನ್ಸ್ ಹಾಕೋದಕ್ಕಿಂತ ಸಿಂಪಲ್
ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಜಾಸ್ತಿ ಹೆವಿ ಡಿಸೈನ್ಸ್ ಏನು ಸೆಲೆಕ್ಟ್ ಮಾಡಲ್ಲ. ಸೊ ಈಗ ನಾನು ಸಾಬುದ ಒಂದು ಡಿಸೈನ್ಸ್ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನ ನಾನು ಎಲ್ಲಿ ಪ್ಲೇಸ್ ಮಾಡಬೇಕು ಅಲ್ಲಿ ಸೈಜ್ ಸಣ್ಣದು, ನನಗೆ ಸ್ಮಾಲ್ ಸೈಜ್ ಬಿಗ್ ಸೈಜ್ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾನು ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ರೆಡಿ ಆದಮೇಲೆ ನೀವು ಇಲ್ಲಿ ಮೇಲೆ ಒಂದು ಆರೋ ಮಾರ್ಕ್ ಕಾಣಿಸ್ತಾ ಇದೆ ಅಲ್ವಾ, ಸೊ ಅದನ್ನ ಡೌನ್ಲೋಡ್ ಅಂತ ಕೊಟ್ಟರೆ ಸೊ ಇದು ಡೌನ್ಲೋಡ್ ಆಗ್ತಾ ಇದೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಡೌನ್ಲೋಡ್ ಆದಮೇಲೆ ಇದು ನಿಮ್ಮ ಗ್ಯಾಲರಿಯಲ್ಲಿ ಇರುತ್ತೆ, ಇಲ್ಲ ನೀವು ವಾಟ್ಸಪ್ಗೆ ಅದು ಶೇರ್ ಮಾಡ್ಕೋಬೋದು. ಸೊ ಆಪ್ಷನ್ಸ್ ಹೀಗೆ ಇದೆ. ಈಗ ನಾನು ಇನ್ಶಾರ್ಟಲ್ಲಿ ಹೇಗೆ ವಿಡಿಯೋ ಎಡಿಟ್ ಮಾಡೋದು, ಸೊ ತಮ್ಮನೆಲ್ಲ ಹೇಗೆ ನಾನು ಅಲ್ಲಿ ಸೆಟ್ ಮಾಡ್ಕೋತೀನಿ ಅದನ್ನ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಸೊ ಇನ್ಶಾರ್ಟ್ ಆ್ಯಪ್ ಓಪನ್ ಮಾಡಿ, ಸೊ ವಿಡಿಯೋ ಆಪ್ಷನ್ ಸೆಲೆಕ್ಟ್ ಮಾಡಿ, ಇಲ್ಲಿ ಪ್ಲಸ್ ಸಿಂಬಲ್ ಏನಿತ್ತು ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ಫಸ್ಟ್ ನಾನಿಲ್ಲಿ ನನ್ನ ಒಂದು ಕೂರ್ಗ್ ವಿಡಿಯೋ ಏನಿದೆ, ಕೂರ್ಗ್ ಫಸ್ಟ್ ಇಂಟ್ರೊಡಕ್ಷನ್, ಸೊ ಆ ವಿಡಿಯೋನ ಫಸ್ಟ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ನಾನು ಸೆಟ್ ಮಾಡಿಟ್ಟಿದ್ದೀನಿ, ಸೊ ಅದು ನನ್ನ ಗ್ಯಾಲರಿ ಆಲ್ಬಮಲ್ಲಿ ಇರುತ್ತೆ. ಹಾಗಾಗಿ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಆ್ಯಂಡ್ ತಮ್ನೈಲ್ ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನೂ ಸೆಲೆಕ್ಟ್ ಮಾಡಿ, ಅದಾದಮೇಲೆ ನೆಕ್ಸ್ಟ್ ವೀಡಿಯೋ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ಏನು ಬೇಕು ಅದು ಸೆಲೆಕ್ಟ್ ಮಾಡ್ಕೋತೀನಿ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಇನ್ಶಾರ್ಟ್ ಅಂತ ಕಾಣಿಸ್ತಿದೆ. ಸೊ ಅದು ನಿಮಗೆ ಬ್ಯಾಕ್ಗ್ರೌಂಡ್ ಅದು ಬೇಡ ಅಂದರೆ ರಿಮೂವ್ ಮಾಡ್ಕೋಬೋದು, ಫ್ರೀ ರಿಮೂವ್. ಅದು ಕ್ಲಿಕ್ ಮಾಡಿದಲ್ಲಿ ಇಂಟು ಮಾರ್ಕ್ ಇದೆ, ಅದು ಕ್ಲಿಕ್ ಮಾಡಿದರೆ ಫ್ರೀ ರಿಮೂವ್ ಅಂತ ತೋರಿಸ್ತಾ, ಅದು ಕ್ಲಿಕ್ ಮಾಡಿದರೆ ಸೊ ಒಂದು ಆ್ಯಡ್ ಬರುತ್ತೆ. ಆ್ಯಡ್ ಇದಾದಮೇಲೆ ಅದು ಇಂಟು ಮಾರ್ಕ್ ಕ್ಲೋಸ್ ಮಾಡಿಬಿಟ್ಟು, ಸೊ ನೋಡಿ ಇಲ್ಲಿ ಇಂಟು ಮಾರ್ಕ್ ಕಾಣಿಸ್ತಿದೆ ಅಲ್ವಾ ಮೇಲೆ, ಸೊ ಅದು ಕ್ಲೋಸ್ ಮಾಡಿ ಸ್ಟಾರ್ಟ್ ಮಾಡ್ಕೋಬೋದು. ಸೊ ನೀವು ಸ್ಟಾರ್ಟಿಂಗೆಲ್ಲ ನೋಡಿರ್ಬೋದು ನಂದು ಆ ಸಿಂಬಲ್ ಇತ್ತು, ಮತ್ತು ನನಗೆ ಆಪ್ಷನ್ ಬಂತದ್ದು ಫ್ರೀ ರಿಮೂವ್, ಹಾಗಾಗಿ ನನಗೆ ಶೋ ಆಗ್ತಾಯಿದೆ. ಸೊ ಈಗ ನಾನು ಇದನ್ನೆಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಯಾವ್ದು ಬರಬೇಕು, ಯಾವ ವಿಡಿಯೋ ಫಸ್ಟ್ ಬರಬೇಕು, ನೆಕ್ಸ್ಟ್ ಯಾವುದು ಅಂತೆಲ್ಲ. ಸೊ ಒಂದು ವಿಡಿಯೋ ಆದಮೇಲೆ ಫಸ್ಟ್ ನನ್ನ ತಮ್ನೈಲ್ ಹಾಕಿದ್ದೀನಿ. ಇಲ್ಲಿಂದ ನಾನು ವಾಯ್ಸ್ ಓವರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿದ್ದೀರ ಇಲ್ಲಿ ಆಡಿಯೋ ರೆಕಾರ್ಡ್ ಅಂತಿತ್ತು, ಅದನ್ನ ಕ್ಲಿಕ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಬರ್ಬೋದು. ನಿಮಗೆ ಅದು ಸರಿಯಾಗಿಲ್ಲ ಅಂದರೆ ಇಂಟು ಮಾರ್ಕ್ ಇದೆ, ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಆಡಿಯೋ, ಆ ಥರ ಕ್ಲಿಕ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಕೂಡ ತುಂಬ ಆಪ್ಷನ್ಸ್ ಇದೆ, ಸ್ಪ್ಲಿಟ್ ಮಾಡ್ಕೋಬೋದು ವೀಡಿಯೋಸ್ ನಿಮಗೆ. ಆ್ಯಂಡ್ ವಾಲ್ಯೂಮ್ ಕೂಡ ವೀಡಿಯೋಲಿ ಏನು ಆಡಿಯೋ ಇದೆ ಒರಿಜಿನಲ್ ಅದನ್ನ ಕೂಡ ರಿಮೂವ್ ಮಾಡ್ಕೋಬೋದು. ಸೊ ಎಕ್ಸ್ಟ್ರಾಕ್ಟ್ ಆಡಿಯೋ ಸೆಲೆಕ್ಟ್ ಮಾಡ್ತೀರಾ, ಅದು ಸೆಲೆಕ್ಟ್ ಮಾಡಿ. ಈಗ ನನ್ನ ಆಡಿಯೋ ಒರಿಜಿನಲ್ ಆಡಿಯೋ ಡಿಲೀಟ್ ಆಗ್ತಾ ಇದೆ. ಸೊ ಅದೊಂದು 2 ಮಿನಿಟ್ಸ್ ಟೈಮ್ ತಗೊಳುತ್ತೆ. ಸೊ ಒರಿಜಿನಲ್ ಆಡಿಯೋ ಬೇಡ, ಸೊ ಅಲ್ಲಿ ಡಿಲೀಟ್ ಆಪ್ಷನ್ ಇದೆ ಅಲ್ವಾ, ಸೊ ಅದನ್ನ ಕ್ಲಿಕ್ ಮಾಡಿದರೆ ಆಯಿತು. ಓಕೆ. ಆ್ಯಂಡ್ ನೆಕ್ಸ್ಟ್ ಸೊ ಎಲ್ಲದಕ್ಕೂ ನಾನು ಅದೇ ರೀತಿ ಮಾಡ್ಕೋತೀನಿ. ಆ್ಯಂಡ್ ಎಲ್ಲದು ಡಿಲೀಟ್ ಮಾಡ್ಕೋತೀನಿ ನಾನು ಫಸ್ಟ್. ಸೊ ಇಮೇಜಸಲ್ಲಿ ಏನು ವಾಯ್ಸ್ ಇರಲ್ಲ. ಆ್ಯಂಡ್ ಇಲ್ಲಿ ನನಗೆ ವೀಡಿಯೋನೂ ಅಷ್ಟೇ ತುಂಬ ಲಾಂಗ್ ಬೇಡ. ಸೊ ನಾನು ಅದನ್ನ ಎಡಿಟ್ ಮಾಡ್ಕೋಬೇಕಂದ್ರೆ ನೀವು ಈ ವಿಡಿಯೋ ಇಲ್ಲಿಗ ನನಗೆ ಈ ಪ್ಲೇಸ್ ಬೇಡ, ಈ ಮೇಯ್ನಾಗಿದ್ದು ಬೇಡ. ಸೊ ಅಲ್ಲಿ ನಾನು ಸ್ಪ್ಲಿಟ್ ಅಂತ ಕೊಟ್ಟಿದ್ದೀನಿ, ಸ್ಪ್ಲಿಟ್ ಆಪ್ಷನ್ ಕಾಣಿಸ್ತಿದೆ ಅಲ್ವಾ, ಸೊ ಅದನ್ನ ಹಾಗೆ ನನಗೆ ಇಲ್ಲಿ ತನಕ ಬೇಡ, ಅಲ್ಲಿಗೆ ಪುನಃ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿಗೆ ನನಗೆ ಸ್ಟಾಪ್ ಮಾಡ್ತಿದ್ದೀನಿ, ಸ್ಪ್ಲಿಟ್ ಮಾಡ್ತಾಯಿದ್ದೀನಿ. ಸೊ ಇದನ್ನ ಈಗ ಡಿಲೀಟ್ ಮಾಡ್ಕೋಬೋದು. ಓಕೆನಾ. ಸೊ ಡಿಲೀಟ್ ಮಾಡಿಕೊಂಡು ನಿಮಗೆ ಪುನಃ ಬೇಕಾದ್ರೆ ಅದನ್ನ ಅಂಡು ಮಾಡ್ಕೋಬೋದು, ಇಲ್ಲ ಬೇಡ ಅಂದರೆ ಡಿಲೀಟ್ ಮಾಡ್ಕೊಳ್ಳಿ. ಸೊ ಡಿಲೀಟ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಆಗುತ್ತೆ. ಸೊ ಇದೆಲ್ಲ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ಇದರಲ್ಲಿ ಅಷ್ಟೇ ತುಂಬ ಆಪ್ಷನ್ಸ್ ಇದೆ, ಟೆಕ್ಸ್ಟ್ ಆಪ್ಷನ್ಸ್ ಇದೆ, ಸ್ಟಿಕ್ಕರ್ ಆಪ್ಷನ್ಸ್ ಇದೆ. ಈಗ ಸ್ಟಿಕ್ಕರ್ ಆಪ್ಷನ್ಸಲ್ಲಿ ನಿಮಗೆ ಇಲ್ಲಿ ಸುಮಾರು ಆಪ್ಷನ್ಸ್ ಇದೆ, ಸೋಷಿಯಲ್, ಎಫೆಕ್ಟ್ಸ್, ಟೆಕ್ಸ್ಟ್ ಅಂತೆಲ್ಲ. ಸೋಷಿಯಲ್ ಅಂತ ಕೊಟ್ಟರೆ ನಿಮಗೆ ಯೂಟ್ಯೂಬ್ ರಿಲೇಟೆಡ್, ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್, ಸೊ ಈ ಥರ ಎಲ್ಲ ಆಪ್ಷನ್ಸ್ ಇದೆ. ಇದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಎಲ್ಲಿ ಬೇಕು ಅಲ್ಲಿ ನೀವು ಪ್ಲೇಸ್ ಮಾಡ್ಕೋಬೋದು. ಹಾಗೆ ಟೆಕ್ಸ್ಟ್ ಆಪ್ಷನ್ ಕೂಡ. ಸೊ ಈಗ ರೆಸಿಪೀಸ್ದು ನೇಮ್ಸ್ ಆಗಿರ್ಬೋದು, ಯಾವ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀರಾ ಅದನ್ನ ಟೈಪ್ ಮಾಡಿಕೊಂಡು ಇಲ್ಲಿ ನಿಮಗೂ ಅಷ್ಟೇ ಬೋಲ್ಡ್ ಆಗಿರ್ಬೋದು, ಇಟಾಲಿಕ್ ಅಥವಾ ತುಂಬ ಆಪ್ಷನ್ಸ್ ಇದೆ ಲೆಟರ್ಸಲ್ಲಿನೂ. ಸೊ ಇದೆಲ್ಲ ನೀವು ಯಾವ ಥರ ಬೇಕೋ ಆ ಥರ ಯೂಸ್ ಮಾಡ್ಕೊಬಂದು ತುಂಬ ಸಿಂಪಲ್. ಒಂದು 2-3 ಸತಿ ಚೆನ್ನಾಗಿ ಕೂತ್ಕೊಂಡು ಆ್ಯಪಲ್ಲಿ ಚೆನ್ನಾಗಿ ವರ್ಕ್ ಮಾಡಿ ನಿಮಗೆ ಅದು ಬೇಗನೆ ಪ್ರಾಕ್ಟೀಸ್ ಆಗುತ್ತೆ. ಸೊ ನಾವು ಎಷ್ಟು ಕಲಿತೀವಿ ಅಷ್ಟು ನಮಗೆ ಒಳ್ಳೆಯದಲ್ವ. ಹಾಗೆ ಕಲಿತಷ್ಟು ನಮಗೆ ಇನ್ನೂ ಒಳ್ಳೊಳ್ಳೆ ಆಪ್ಷನ್ಸ್ ಸಿಗುತ್ತೆ. ಸೊ ನಾನು ಅಷ್ಟೇ ಸ್ಟಾರ್ಟಿಂಗ್ ನಂಗೆ ಅಷ್ಟು ಗೊತ್ತಿತ್ತಿಲ್ಲ ಐಡಿಯಾ. ಹೋಗ್ತಾ ನಾನು ಹೀಗೆ ಒಂದೊಂದೇ ಆಪ್ಷನ್ಸ್ ಸರ್ಚ್ ಮಾಡ್ತಾ ನನಗೆ ಐಡಿಯಾ ಬಂತು. ಹಾಗಾಗಿ ನಾನು ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಿದ್ದೀನಿ. ಸೊ ಇನ್ಶಾರ್ಟ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಆ್ಯಪ್. ಸೊ ಇಲ್ಲಿ ನೋಡ್ತಿದ್ದೀರ ನಿಮಗೆ ಲೆಟರ್ಸ್ ಯಾವ ಥರ ಬೇಕು ಎಲ್ಲನೂ ಚೇಂಜ್ ಮಾಡ್ಕೋಬೋದು. ಕಲರ್ಸ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಕಲರ್, ಹಾಗೆ ನಿಮಗೆ ಫಾಂಟ್ ಸೈಜ್ ನೋಡ್ತಿದ್ದೀರಾ. ಹಾಗೆ ನಿಮಗೆ ಡಿಸ್ಟೆನ್ಸ್ ಜಾಸ್ತಿ ಬೇಕಂದ್ರೇನು ಆ ಥರನೂ ಮಾಡ್ಕೋಬೋದು. ತುಂಬ ಆಪ್ಷನ್ಸ್ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ರೌಂಡ್ ಆಪ್ಷನ್ಸ್ ಕಾಣಿಸ್ತಿದೆ ಅಲ್ವಾ, ಅದು ನಿಮಗೆ ಯಾವ ಥರ ಶೇಪ್ಸ್ ಬೇಕು ಆ ಥರ ಆಪ್ಷನ್ಸ್ ಕೂಡ ನಿಮಗೆ ಮಾಡ್ಕೋಬೋದು. ಓಕೆ. ಆ್ಯಂಡ್ ಇಲ್ಲಿ ಅದರ ನೆಕ್ಸ್ಟ್ ಈಗ ನಿಮಗೆ ಲೆಟರ್ಸ್ ಯಾವ ಥರ ನಿಮಗೆ ಫ್ರಂಟಿಂದ ಬರಬೇಕು, ಲೆಫ್ಟ್ ಸೈಡ್ ಇಲ್ಲ ಮಿಡಲ್, ಸೊ ಈ ಥರನೂ ನೀವು ಚೂಸ್ ಮಾಡ್ಕೋಬೋದು.
ತುಂಬ ಆಪ್ಷನ್ಸ್ ಇದೆ ಆ್ಯಂಡ್ ವೆರಿ ಈಸಿ ಟು ಯೂಸ್. ಸೊ ಟ್ರೈ ಮಾಡಿ ಈ ಆ್ಯಪ್ ಒಂದ್ಸತಿ. ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ಯಾರೆಲ್ಲ ಯೂಸ್ ಮಾಡ್ತಿಲ್ಲ ಈ ಆ್ಯಪ್ನ ಟ್ರೈ ಮಾಡಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು ಆ್ಯಂಡ್ ತುಂಬ ಈಸಿಯಾಗಿಯೂ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ಈಗ ಕೆಲವೊಬ್ರು ನೋಡಿರ್ಬೋದು, ವೀಡಿಯೋ ಮಾಡ್ತಿರ್ಬೇಕು, ಒಂದು ಇಮೇಜ್ ಬಗ್ಗೆ ಏನಾದರೂ ಮಾತಾಡ್ತಿದ್ರೆ ಆ ಇಮೇಜಸ್ ಅಲ್ಲಿಗೆ ಸ್ಕ್ರೀನಲ್ಲಿ ಪ್ಲೇಸ್ ಆಗಬೇಕಂದ್ರೆ ನಿಮಗೆ ಇಲ್ಲಿ PIP ಅಂತ ಒಂದು ಆಪ್ಷನ್ ಇದೆ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಈ ಥರ ಮಾಡ್ಕೋಬೋದು. ಸಣ್ಣದಾಗಿ ಮಾಡ್ಕೊಬೋದು, ಝೂಮ್ ಮಾಡಿದರೆ ಸ್ವಲ್ಪ ಝೂಮ್ ಔಟ್ ಆಗುತ್ತೆ. ಸೊ ಈ ಥರ ಎಲ್ಲ ಆಪ್ಷನ್ಸ್ ಕೂಡ ನಿಮಗೆ ಇದೆ. ಹಾಗೆ ಕಟ್ ಬೇಕಾದರೂ ಮಾಡ್ಕೋಬೋದು, ಎಡಿಟ್. ಸೊ ಬ್ಯಾಕ್ಗ್ರೌಂಡ್ ಸ್ಪೀಡ್ ಲೆವೆಲು ಅಷ್ಟೇ, ನಿಮಗೆ ವೀಡಿಯೋ ಸ್ವಲ್ಪ ಸ್ಪೀಡ್ ಲೆವೆಲಲ್ಲಿ ಹೋಗಬೇಕಂದ್ರೆ ಸ್ಪೀಡ್ ಮಾಡಿ ನೋಡ್ತಿದ್ದೀರಾ, ಸ್ವಲ್ಪ ಸ್ಪೀಡ್ ಕೊಟ್ಟೆ, ಸೊ ಸ್ಪೀಡ್ ಆಗಿದೆ. ನಿಮಗೆ ಆ ಥರನೂ ಮಾಡ್ಕೋಬೋದು. ಓಕೆ, ಸೊ ವಿಡಿಯೋ ಎಲ್ಲ ರೆಡಿ ಆದಮೇಲೆ ಮೇಲೆ ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಇದೆ. ಸೊ ಇಲ್ಲಿ ಆರೋ ಮಾರ್ಕ್ ಶೋ ಆಗ್ತಿದೆ, ಅದನ್ನ ಕ್ಲಿಕ್ ಮಾಡಿದರೆ ವಿಡಿಯೋ ಡೌನ್ಲೋಡ್ ಆಗುತ್ತೆ. ವಿಡಿಯೋ ಡೌನ್ಲೋಡ್ ಆಗೋ ಟೈಮಲ್ಲಿ ಸ್ಕ್ರೀನ್ನ ಕ್ಲೋಸ್ ಮಾಡಬಾರ್ದು. ಸೊ ಡೌನ್ಲೋಡ್ ಆದಮೇಲೆ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಟ್ರೆಡ್ ಚಾನಲ್.